ಬಿಲ್ಡಿಂಗ್ ಡಾಕ್ಟರ್ ಕ್ರ್ಯಾಕ್ ಸ್ಟಾಪ್ ಎಕ್ಸ್ ಒಂದು ಪಾಲಿಮರ್ ಮಾಡಿಫೈಡ್ ಆಗಿದ್ದು 6 ಮಿಲಿಮೀಟರ್ 25 ಮಿಲಿಮೀಟರ್ ತನಕ ಆಗಿರುವ ಸೀಳುಗಳನ್ನು ತುಂಬಲು ಬಳಸುವ ಒಂದು ಪಾಲಿಮರ್ ಮಾಡಿಫೈಡ್ ಉತ್ಪನ್ನ. ಬಿಲ್ಡಿಂಗ್ ಡಾಕ್ಟರ್ ಕ್ರ್ಯಾಕ್ ಸ್ಟಾಪ್ ಎಕ್ಸ್ನ ಸ್ಪೆಷಲ್ ಫೀಚರ್ಸ್ ಅಂದರೆ ಇದನ್ನು ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ಗೆ ಬಳಸಬಹುದು. ಇದು ಯುವಿ ರೆಸಿಸ್ಟೆಂಟ್, ಇದು ವಾಟರ್ ಪ್ರೂಫ್ ಆಗಿದೆ, ಇದಕ್ಕೆ ಹೈ ಬಾಂಡಿಂಗ್ ಸ್ಟ್ರೆಂತ್ ಇದೆ ಮತ್ತು ಇದು ದೀರ್ಘಕಾಲ ಬಾಳಿಕೆ ಬರುತ್ತದೆ. ಇದನ್ನು ಎಲ್ಲ ರೀತಿಯ ಸಿಮೆಂಟ್ ಗೋಡೆಗಳು ಮತ್ತು ಪ್ಲಾಸ್ಟರಿಂಗ್ ಕೆಲಸಗಳಿಗೆ ಬಳಸಬಹುದು. ಬಿಲ್ಡಿಂಗ್ ಡಾಕ್ಟರ್ ಕ್ರ್ಯಾಕ್ ಸ್ಟಾಪ್ ಎಕ್ಸ್ ಅನ್ನು ಬಳಸುವ ಮುಂಚೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಎಲ್ಲ ಉಪಕರಣಗಳೊಂದಿಗೆ ಸಿದ್ಧರಾಗಿರಿ. ಈ ಪ್ರಾಡಕ್ಟ್ ಅನ್ನು ಬಳಸುವ ಮುಂಚೆ ಎಲ್ಲ ಸುರಕ್ಷತೆ ಉಪಕರಣಗಳನ್ನು ಬಳಸುವುದು ಕೂಡ ಕಡ್ಡಾಯ. ಈಗ ಈ ಪ್ರಾಡಕ್ಟ್ ಅನ್ನು ಬಳಸುವುದು ಹೇಗೆ ನೋಡೋಣ. ಇದನ್ನು ಬಳಸುವ ಮುಂಚೆ ಯಾವುದೇ ರೀತಿಯ ಕಲೆಗಳು, ಸಿಮೆಂಟಿನ ಕಣಗಳು, ಪೇಂಟಿನ ಕಲೆಗಳು ಇದ್ದಲ್ಲಿ ಅದನ್ನು ಯಂತ್ರವನ್ನು ಬಳಸಿ ಪರಿಶುದ್ಧಗೊಳಿಸಬೇಕು. ಗೋಡೆ ಮೇಲಿರುವ ಸೀಳುಗಳನ್ನು ಅಗಲ ಮಾಡಿಕೊಳ್ಳಬೇಕು. ನಂತರ ಆ ಸೀಳನ್ನು ಬ್ರಷ್ ಬಳಸಿ ಕ್ಲೀನ್ ಮಾಡಿಕೊಳ್ಳಬೇಕು. ಯಾವುದೇ ಉಳಿದಿರುವ ಸಿಮೆಂಟ್ ಕಣಗಳು ಹಾಗೂ ಧೂಳು ಕೂಡ ಇದರಿಂದ ಶುದ್ಧವಾಗುತ್ತದೆ. ಶುದ್ಧಗೊಳಿಸಿದ ಪ್ರದೇಶವನ್ನು ತೇವಗೊಳಿಸಿಕೊಳ್ಳುವುದು ಕಡ್ಡಾಯ. ಸೀಳಿನ ಎರಡೂ ಭಾಗಕ್ಕೂ ಮಾಸ್ಕಿಂಗ್ ಟೇಪ್ ಅನ್ನು ಅಂಟಿಸುವುದು ಕೂಡ ಕಡ್ಡಾಯ. 1 ಭಾಗದಷ್ಟು ಕ್ರ್ಯಾಕ್ ಸ್ಟಾಪ್ ಎಕ್ಸ್ ಅನ್ನು 4 ಭಾಗದಷ್ಟು ಪೌಡರ್ನೊಂದಿಗೆ ಮಿಶ್ರಣ ಮಾಡಿಕೊಳ್ಳಬೇಕು. ಲಿಕ್ವಿಡ್ ಅನ್ನು ಮೊದಲು ಬಳಸಿ ನಂತರ ಪೌಡರ್ ಅನ್ನು ಬೆರೆಸಿಕೊಳ್ಳಬೇಕು. ಚೆನ್ನಾಗಿ ಬೆರೆಸಿಕೊಂಡಿರುವ ಮಿಶ್ರಣವನ್ನು ಪುಟ್ಟಿ ಬ್ಲೇಡ್ ಅನ್ನು ಬಳಸಿ ಸೀಳುಗಳ ನಡುವೆ ಚೆನ್ನಾಗಿ ತುಂಬಬೇಕು. ಸೀಳು ಹೆಚ್ಚು ಆಳವಾಗಿದ್ದಲ್ಲಿ 2 ಕೋಟ್ಗಳಲ್ಲಿ ಇದನ್ನು ಬಳಸಬೇಕು. 2ನೇ ಕೋಟ್ ಅನ್ನು ಮೊದಲನೇ ಕೋಟ್ ಒಣಗಿದ 4 ಗಂಟೆಗಳ ನಂತರ ಬಳಸಬೇಕು. ಬಿಲ್ಡಿಂಗ್ ಡಾಕ್ಟರ್ ಕ್ರ್ಯಾಕ್ ಸ್ಟಾಪ್ ಎಕ್ಸ್ ಅನ್ನು ಬಳಸಿದ ನಂತರ ಅಂಟಿಸಿದ ಮಾಸ್ಕಿಂಗ್ ಟೇಪ್ಗಳನ್ನು ತೆಗೆಯಬೇಕು. ಇದು ಒಂದು ಸ್ಮೂತ್ ಫಿನಿಶಿಂಗ್ ಕೊಡುವುದರಲ್ಲಿ ಯಶಸ್ವಿಯಾಗುತ್ತದೆ. ಇದು ಸಂಪೂರ್ಣವಾಗಿ ಒಣಗಿದ ನಂತರ ಪುಟ್ಟಿಯನ್ನು ಬಳಸಿ ಪೇಂಟ್ ಮಾಡಿದರೆ ಚೆನ್ನಾಗಿ ಕಾಣುತ್ತದೆ. ಬಿಲ್ಡಿಂಗ್ ಡಾಕ್ಟರ್ ಕ್ರ್ಯಾಕ್ ಸ್ಟಾಪ್ ಎಕ್ಸ್ನ ಪಾಟ್ ಲೈಫ್ ತಾಪಮಾನ ಮತ್ತು ಇತರ ವಿಚಾರಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಈ ಪ್ರಾಡಕ್ಟ್ ಅನ್ನು ಬಳಸುವ ಮುಂಚೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಎಲ್ಲಾ ವಿಚಾರಗಳನ್ನು ತಪ್ಪದೆ ಪಾಲಿಸಿ.